ಈ ಭೂಮಿಯೊಳಗಿನ ಜೀವಾಣುಗಳಲ್ಲಿ ನಮ್ಮ ಬೆಳೆಗಳಿಗೆ ಗಂಧಕದ ಕೊರತೆ ಆತು ಅಂತ ಅನಿಸ್ತು ಅಂದ್ರ ಆ ಬೆಳೆ ತಕ್ಷಣ ಸಂದೇಶವನ್ನ ಕೆಳಗೆ ಕಳಿಸ್ಕೊಡ್ತೈತೆ ತನ್ನ ಬೇರುಗಳಿಗೆ. ಆ ಬೇರಿನ ಕೆಳಗಿರುವಂತ ಮಣ್ಣಿನ ಹುಳುಗಳು ಗಂಧಕವನ್ನ ತಯಾರಿಸಿಕೊಡುವಂತ ಹುಳುಗಳು ಜಾಗೃತವಾಗಿ ತಕ್ಷಣ ಗಂಧಕ ಕಳ್ಸಕ್ ಶುರು ಮಾಡ್ತವೆ. ಮತ್ತೊಂದು ಕಾಪರ್ ಕಡಿಮೆ ಆಗೈತಿ, ತಾಮ್ರ ಕಡಿಮೆ ಆಗೈತಿ ಅಂತ ಹೇಳಿದ್ರೆ ತಾಮ್ರ ತಯಾರಿಸುವಂತ ಅವಾತೀಯ ಜೀವಾಣುಗಳು ಎಚ್ಚರಗೊಂಡು ತಕ್ಷಣ ಅದನ್ನ ಕಳ್ಸಕ್ ಶುರು ಮಾಡ್ತಾವ. ಸಿಲಿಕಾ ಕಡಿಮೆ ಆಗೈತಿ ಅಂತಂದ್ರೆ ಸಿಲಿಕಾ ಕಳ್ಸಕ್ ಶುರು ಮಾಡ್ತಾವ. ನೀವೇನಂತೀರ ಅದನ್ನ ಕೊಡು ಸಾಮರ್ಥ್ಯ ಮಣ್ಣೊಳಗೈತಿ, ಆದ್ರ ಮಣ್ಣನ್ನ ರೈತ ಎಲ್ಲ ಹಾಳು ಮಾಡ್ಕೊಂಡು. ನನಗೇನು ಹೇಳಬೇಕಾಗಿತ್ತು ಅಂದ್ರೆ ನಮ್ಮ ರೈತರು ತಮಗೆ ಬೇಕಾದ ಮಣ್ಣನ್ನ ಹಾಳು ಮಾಡ್ಕೊಂಡು ಮಣ್ಣನ್ನ ಸಮೃದ್ಧಗೊಳಿಸಿ ರೈತನಿಗೆ ಇಚ್ಛೆ ಐತಿ ಏನಂತ, ನಾ ಶ್ರೀಮಂತ ಆಗ್ಬೇಕು, ನಾನು ಸ್ವಾವಲಂಬಿ ಆಗ್ಬೇಕು, ಸ್ವಾಭಿಮಾನಿ ಆಗ್ಬೇಕು ಮತ್ತು ಸಮೃದ್ಧ ಆಗ್ಬೇಕು ಅಂತ ರೈತನ ಇಚ್ಛಾ ಐತಿ. ಬರೀ ಇಚ್ಛಾ ಇದ್ದು ಮಾತ್ರಕ್ಕೆ ಯಾವ ಕೆಲಸನೂ ಆಗುವುದಿಲ್ಲ. ನೀವು ಅಂದ್ರಪ್ಪ ಈಗ ನನಗೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹೋಗಿ ಚಾದರ್ ತಗೊಂಡು ಶಟದ್ ಮುಕ್ಕೊಂಡ್ರೆ, ಕಾಲ್ ಜಟ್ಗಿ ಕೊಟ್ಟು ಮುಕ್ಕೊಂಡ್ರೆ ಅಂದ್ರೆ ಆಕ್ಕಿರೇನು ಮುಖ್ಯಮಂತ್ರಿ? ನಾ ಕಲೆಕ್ಟರ್ ಆಗ್ಬೇಕಂತೇನೆ, IAS ಪಾಸ್ ಆಗ್ಬೇಕಂತೇನೆ ಅಂತ ಹೋಗಿ ಚಾದರ್ ಹೊಚ್ಕೊಂಡು ಮುಕ್ಕೊಂಡ್ರೆ ಆಕೈತೇನ? ಇಚ್ಛಾರ ನಿನ್ನ ಕಲೆಕ್ಟರ್ ಆಗುದೈತಿ, ಊಟ ನಿದ್ದೆ ಬಿಟ್ರೆ ಏನು ಮಾಡಬಾರ್ದಂತೀವಿ, ಏನ್ರ ಸಾಧ್ಯ ಆಕೈತೆ ಅಂತೀರ? ಮತ್ತೆ ರೈತಂದರೆ ಹೆಂಗ ನಡೆದೈತೆ ಅಂತೀರಿ ನೀವು? ಇವ ಸ್ವಾಭಿಮಾನಿ ಆಗ್ಬೇಕು, ನಾನು ಸ್ವಾವಲಂಬಿ ಆಗ್ಬೇಕು, ನಾನು ಸಮೃದ್ಧ ಆಗ್ಬೇಕು, ನಾನು ಪರಾವಲಂಬಿ ಆಗಬಾರ್ದು ಅಂತ ಇಚ್ಛಾ ಐತಿ ಇವಾಗ. ಆದ್ರೆ ದಿವಸ ಎಲ್ಲ ಕೃತಿ ಅಂತವು ಅಂದ್ರೆ ಇದ್ರ ವಿರುದ್ಧ ಕೃತಿಗಳನ್ನು ಮಾಡಿ ಭಿಕ್ಷುಕರ ಸಾಲಿನೊಳಗೆ ಹೋಗಿ ನಿಲ್ಲುವಂತ ಕೆಲಸ ಮಾಡಕತ್ತ. ಅದಕ್ಕೆ ಒಕ್ಕಲಿಗೆ ಎಚ್ಚೆತ್ಕೋಬೇಕಿನ್ ಮುಂದರ. ಯಾವ ಶ್ರೀಮಂತ ಒಕ್ಕಲಿಗೆ ಅಂದ್ರೆ ಯಾವ ಒಕ್ಕಲಿಗನ ಹೊಲದಾಗ ಕ್ರಿಮಿಕೀಟಗಳ ಸಂಖ್ಯೆ ಸಮೃದ್ಧವಾಗೈತಿ. ಮಿತ್ರ ಕ್ರಿಮಿಕೀಟ, ನಮ್ಮ ಬೆಳೆಗಳ ಮಿತ್ರ ಕ್ರಿಮಿಕೀಟಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರ ಅವ ಶ್ರೀಮಂತ ಒಕ್ಕಲಿಗೆ ಅಂತ ತಿಳ್ಕೋಬೇಕು. ಒಕ್ಕಲಿಗನ ಬಂಧು ಬಳಗದವ್ರು ಯಾರಂದ್ರೆ ಈ ಊರಾನು ಎರಡು ಕಾಲನು ಯಾವ ಬಂಧು ಬಳಗ ಅಲ್ಲ. ಕೃಷಿಕನ ಬಂಧು ಬಳಗ ಯಾರು ಅಂತಂದ್ರೆ ಕೃಷಿಕನ ಬಂಧು ಬಳಗ ಅಂದ್ರೆ ಜೀವಾಣುಗಳು, ಕೀಟಕಗಳು, ಜಾನುವಾರುಗಳು, ಇವು ಒಕ್ಕಲಿಗನ ಬೀಜಗಳು, ಇವು ಒಕ್ಕಲಿಗನ ಬಂಧು ಬಳಗದವ್ರಪ್ಪ. ಬಂಧು ಬಳಗದವರು ಎಲ್ಲಿ ತನ ಗಟ್ಟಿಮುಟ್ಟದಾರ ಅಲ್ಲಿ ತನ ಇವ ಗಟ್ಟಿಮುಟ್ಟಿರ್ತಾನೆ. ಈಗ ಇವನ್ ಬಂಧು ಬಳಗದವ್ರು ಎಲ್ಲ ದಿನ ಸಾಯಕತ್ತಾರ, ಇವೆರಡು ದಿವಸ ಬರ್ತಾವ. ಯಾರು ಹೊಲದಾಗ ಇರಿವಿ ಚಲೋ ಅದಾವ ಅವ ದೊಡ್ಡ ಒಕ್ಕಲಿಗೆ. ಯಾವನ ಹೊಲದಾಗ ಎರೆಹುಳುಗಳು ಸಾಕಷ್ಟು ಅದಾವ, ಯಾವನ ಹೊಲದಾಗ ಗೆದ್ದಲ ಹುಳುಗಳು ಸಾಕಷ್ಟು ಅದಾವ, ಯಾರ ಹೊಲದಾಗ ಹುತ್ತು ಹೆಚ್ಚು ಬೆಳೆದಿದ್ದು ಅಂತಂದ್ರೆ ಅವ ಚಲೋ ರೈತ ಅಂತ ತಿಳ್ಕೋಬೇಕು. ನಿನ್ನ ಹೊಲದಾನ ಮಣ್ಣು ಎಷ್ಟು ಚಲೋ ಐತಂದ್ರ ಹುತ್ತು ಬೆಳಕ್ ಹತ್ತಿತ್ತು ಅಂತಂದ್ರೆ ನೀ ತಿಳ್ಕೊಂಡು ನಿನ್ನ ಹೊಲ ಭಾಳ ಚಲೋ ಆಗಕತ್ತೈತಿ. ಇನ್ನು ಚಲೋ ಮಣ್ಣಿದ್ದು ಅದನ್ನ ಬಳಸ್ಕೊಳಕ್ ಬರ್ಲಿಲ್ಲ ಅಂದ್ರೆ ನೀ ಮೂರ್ಖ ರೈತ ಅಂತ ತಿಳ್ಕೊ. ಆಮೇಲೆ ಯಾರ ಹೊಲದಾಗ ಮೇಲೆ 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 ಜೇಡರ್ ಒಲೆ ಹೆಚ್ಚು ಕಟ್ತಿದ್ದು ಅಂದ್ರೆ ತಿಳ್ಕೊ ನಿನ್ನ ಹೊಲದಾಗ ಮಿತ್ರ ಕೀಟಗಳು ಹೆಚ್ಚಾಗಕ್ ಹತ್ತವು ಅಂತ ತಿಳ್ಕೊ. ಯಾರ ಹೊಲದಾಗ ಕಸ ಕಡ್ಡಿ ಹೊಲದಾಗ ಕೊಳಿತಿತ್ತು ಅಂದ್ರೆ ತಿಳ್ಕೊ ಒಳ್ಳೆ ರೈತ ಅಂತ. ಯಾವ ಎಲ್ಲ ಒಳೆ ಮಾಡಿ ಬೆಂಕಿ ಹಚ್ತಾನಲ್ಲ ಅಂತ ದುಷ್ಟನ ಜಗತ್ನಾಗ ಮತ್ತೊಬ್ಬಿಲ್ಲ ಅಂತ ತಿಳ್ಕೊ. ಅದು ಮುಳ್ಳೈತ್ರಿ, ಇದು ಕಸ ಐತ್ರಿ, ಇದು ಕಡ್ಡಿ ಐತಿ ಅಂತ ತಿಳ್ಕೊಂಡು ಎಲ್ಲ ಒಳೆ ಮಾಡಿ ಬೆಂಕಿ ಹಚ್ಚ ಮನಿಗೂ ಬೆಂಕಿ ಹಚ್ಚಲ್ಲ, ಮತ್ತೇನೈತೇನು? ಅಷ್ಟ ಉಳ್ದೈತಿ ನಿಂದೀಗ. ಒಕ್ಕಲಿಗೆ ಅಂದ್ರೆ ಯಾರು ಎಲ್ಲಾನು ಕಳಿಸಿ ಗೊಬ್ಬರ ಮಾಡ್ಕೊಳ್ಳೋ ಒಕ್ಕಲಿಗೆ ರೀ. ಕಂಡದ್ದಕ್ಕೆಲ್ಲ ಬೆಂಕಿ ಹಚ್ಚು, ಕಂಡದ್ದಕ್ಕೆಲ್ಲ ಬೆಂಕಿ ಹಚ್ಚು. ಗಿಡದ ಕೆಳಗೆ ತಪ್ಪಲು ಬಿದ್ದಿರ್ತೈತಿ, ಅದನ್ನು ತಡ್ಕೊಳಕ್ ಆಗುದಿಲ್ಲ. ಇವಾಗೇನದು ಕಾಲಾಗ ನಟ್ಟಿಲ್ಲ, ಕೈಯಾಗ ನಟ್ಟಿಲ್ಲ, ನೋಡಿದ್ನೆಲ್ಲ ತಪ್ಪಲನ ಬಾಳ್ ಬಿದ್ದೈತಿ. ಹಚ್ಚು ಬೆಂಕಿ ಅಂದದ. ಬೆಂಕಿ ಹಚ್ಚಿದ ತೆಳಗ್ ತಪ್ಪಲು ಸುಟ್ಟು ಗಿಡನು ಸುಟ್ಟು. ಎಂತ ಒಕ್ಕಲಿಗಾರಿವ? ಯಾವ ರೈತ ಹೊಲದಾಗ ಬೆಂಕಿ ಆಡ್ತಿತ್ತು ಅಂತಂದ್ರೆ ತಿಳ್ಕೊಬೇಕು ಇವ ಒಕ್ಕಲಿಗರ ಸಂತಾನದವ ಅಲ್ಲಿವ, ರಾಕ್ಷಸರ ಸಂತಾನದವ ಇವ. ಒಕ್ಕಲಿಗೆ ಅಲ್ಲಿವ
ಬೆಂಕಿ ಯಾರು ಹಚ್ತಾರ್ರಿ? ರಾಕ್ಷಸ ಹಚ್ಕೊಂತ ಅಡ್ಡಾಡ್ತಾರೆ.